ಜಿಲ್ಲೆಗೆ ಆಗಮಿಸಿದ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಬರ ಪರಿಸ್ಥಿತಿ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಭೆ, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಕೈತಪ್ಪಿದ ಶಾಸಕ ಸ್ಥಾನ, ಭುಗಿಲೆದ್ದ ಮುಖಂಡರ ಆಕ್ರೋಶ, ಕರೆ ನೀಡಿದ್ದ ಬಂದ್ ಯಶಸ್ವಿ. ಸಚಿವ ಕೆಎಚ್ ಮುನಿಯಪ್ಪರಿಂದ ಬರ ಪರಿಶೀಲನೆ, ರೈತರ ಜಮೀನುಗಳಿಗೆ ಭೇಟಿ, ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ. ಬಡವರಿಗೆ ನ್ಯಾಯ ಒದಗಿಸಲು ಪಣ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟಕ್ಕೆ ಸಿದ್ಧತೆ, ಎಂಪಿ ಮುನಿವೆಂಕಟಪ್ಪ ಅಧಿಕಾರಿಗಳಿಗೆ ಎಚ್ಚರಿಕೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಾರಿಗೆ ಸಚಿವ ಬಿಎಸ್ ಸುರೇಶ್ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಪ್ರಕೃತಿ ವಿಕೋಪ ಮೇಲುಸ್ತುವಾರಿ ಸಚಿವರಾದ ಬಿಎಸ್ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡರು. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಉಂಟಾಗಿರುವ ಬರದ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆ, ಟ್ಯಾಂಕರ್ ಮೂಲಕ ನೀರು ಪೂರೈಕೆ, ಬೋರ್ವೆಲ್ಗಳ ಸ್ಥಿತಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಸಚಿವರು ಸುದೀರ್ಘ ಚರ್ಚೆ ನಡೆಸಿದರು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಲ್ಲದೆ ಸಭೆಯಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಲಭ್ಯತೆ, ಬೆಳೆ ಹಾನಿ, ನೀರಿನ ಸಂರಕ್ಷಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡರು. ಕೆಲ ಇಲಾಖೆಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಜನರ ಸಮಸ್ಯೆಗಳ ಪರಿಹಾರದಲ್ಲಿ ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕೆಲಸ ಮಾಡ್ತೀರಾ, ಆದ್ರೆ ನಾಳೆ ಬಾ ಒಂದು ನಿಮಿಷಕ್ಕೆ ನೀವು ಯಾವುದೋ ಒಂದು ಪಾನೀಯ ಏನೋ ಒಂದು ಸಮಸ್ಯೆ ಕರೆಕ್ಷನ್ ಮಾಡಬಹುದು. ಅದನ್ನು ನೀವು 2 ಸರಿ ಹೇಳ್ತೀರಾ. ಒಂದು ದಿವಸ ಅವನ ಮನೆಯಿಂದ ಹೊರಗಡೆ ಬಂದ್ರೆ ಅವನು ಈ ದಿನದ ಜೀವನ ಅವನು ಎಲ್ಲೋ ಈಗ ಗುಂಡೇನೋ ಈ ಕಡೆ ಯಾವ್ದು ಬಾರ್ಡ್ರ್ ಯಾವ್ದಪ್ಪ ಚೋಳೂರಿಂದ ಏನು ಶಾಪಿಂಗ್ ಬರ್ತಾನೆ. ನಾವು ಬರ್ಲಿಕ್ಕೆ ನಾವು 1 ಅವರ್ 2 ಅವರ್ ಊಟ ಮಾಡಿ ಅವ್ನು ಇಡೀ ದಿನ ಕಳೆದ 5 ನಿಮಿಷದ ಇರ್ತದೆ ಕೆಲಸ. ನೀವು 5 ನಿಮಿಷಕ್ಕೆ ನೆಕ್ಸ್ಟ್ ಡೇ ಬಾ ಅಂತೀವಿ, ನೆಕ್ಸ್ಟ್ ಡೇ ಇನ್ನೊಂದು ಅವನಿಗೆ ಅದು ನೆಕ್ಸ್ಟ್ ಡೇ ಬಾ. ನಾನು ವಿನಯಪೂರ್ವಕವಾಗಿ ನಿಮ್ಗೆಲ್ಲರಿಗೂ ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ. ದಯವಿಟ್ಟು ರೈತರನ್ನ ಅವಮಾನಿಸಬೇಡಿ, ಅನುಮಾನಿಸಬೇಡಿ, ಮತ್ತೆ ಅವರಿಗೆ ಅಲಿಸೋ ಕೆಲಸಗಳನ್ನು ಮಾಡಿ. ನನಗೆ ಏನಾದರೂ ಸೂಕ್ತವಾದ ದಾಖಲೆಗಳೊಂದಿಗೆ ಯಾವುದೇ ರೈತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ಕೂಡಲೇ ಅಮಾನತು ಮಾಡ್ತೀನಿ. ಐ ವಿಲ್ ಸಸ್ಪೆಂಡ್ ದಟ್ ಅಂಡ್ ಲಿಸ್ಟ್ ಬಾದರ್ಡ್. ನಾನು ಯಾರಿಗೂ ಸಹ ಇಲ್ಲಿ ನಾನು ಕೇರ್ ಮಾಡುವಂಥಲ್ಲ, ಯಾವುದೇ ಇನ್ಫ್ಲೂಯೆನ್ಸ್ಗೂ ಬರೋಲ್ಲ. ಅಧಿಕಾರಿಗಳು ಕೆಲಸಗಳು ಮಾಡೋದ್ರೊಟ್ಟಿಗೆ ರೈತ ಈ ದೇಶದ ಶಕ್ತಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇರುವಂಥದ್ದು, ಜಿಲ್ಲಾ ಪಂಚಾಯತ್ ಇರುವಂಥದ್ದು ರೈತರು ಈ ದೇಶದ ಶಕ್ತಿ. ಈ ದೇಶದಲ್ಲಿ 85% ಹೆಚ್ಚಿನ ಜನ ನಾವು ಅವಲಂಬಿತರಾಗಿರೋದೇ ವ್ಯವಸಾಯದಿಂದ. ಇಂಥ ರೈತರಿಗೆ ನೀವು ಸರಿಯಾಗಿ ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ಲಿಖಿತವಾಗಿ ದೂರುಗಳು ಬಂದ ಜೊತೆಗೆ ನಿಜವಾದ ಸಾಕ್ಷಿಗಳೊಟ್ಟಿಗೆ ನನಗೆ ಬಂದರೆ ನಾನು ನಿಮ್ಗೆ 1ನೇ ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ನಾನು ಅಂಥ ಅಧಿಕಾರಿಗೆ ಬಿಡೋ ಪ್ರಶ್ನೆ ಇಲ್ಲ. MLA ಹೇಳಿದ್ರು ನಾನು ಹೇಳಲ್ಲ. ನನ್ನ ಪ್ರಕಾರ ಅವರು ನನ್ನ ಪರವಾಗಿ ಇದ್ದಾರೆ ಅಂತ ಅನ್ಸುತ್ತೆ. ಇಂಥ ಅವ್ರಿಗೆ ಜಾಸ್ತಿ ಬಾಧ್ಯತೆ ಇರ್ತದೆ.
ಯಾಕಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅವರಲ್ವಾ, ಅಂಥವ್ರು MLA ನನಗೆ ಕಂಪ್ಲೇಂಟ್ ಕೊಡೋದಾಗಲಿ, ಮತ್ತು ಯಾವುದೇ ಜನಪ್ರತಿನಿಧಿ ಕಂಪ್ಲೇಂಟ್ ಕೊಡೋದಾಗಲಿ ಯಾವುದೇ ಅಧಿಕಾರಿಗಳನ್ನು ಮಾಡಿದ್ರೆ ನಾನು ಅಧಿಕಾರಿಗಳಲ್ಲಿ ಸೂಕ್ತವಾದ ಕ್ರಮವನ್ನು ತಗೋತೀನಿ ಅಂತ ನಾನು ಈ ಸಂದರ್ಭದಲ್ಲಿ. ಇದೇ ವೇಳೆ ಜಿಲ್ಲೆಯ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಗುಣಮಟ್ಟದಿಂದ ಪೂರ್ಣಗೊಳಿಸಬೇಕು. ಬರದ ಹಿನ್ನೆಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು. ಜನರ ದೂರುಗಳಿಗೆ ತಕ್ಷಣ ಸ್ಪಂದಿಸಬೇಕು. ಸರ್ಕಾರದ ಯೋಜನೆಗಳನ್ನು ನಿಗದಿತ ಅವಧಿಯಲ್ಲಿ ಅನುಷ್ಠಾನಗೊಳಿಸಿ ಸಾರ್ವಜನಿಕರಿಗೆ ತಲುಪಿಸುವಂತೆ ಸಚಿವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿರುವಂತಹ 8 ತಾಲೂಕುಗಳಲ್ಲಿ ಬರ ಇದೆ, ಮಳೆಯ ಕೊರತೆ ಇದೆ. ಕೆಲವು 4.5% ಮಳೆ ಆಗಿದೆ. ಬಹಳಷ್ಟು ದೊಡ್ಡ ಸಮಸ್ಯೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ. ಪ್ರಮುಖವಾಗಿ ಈ ನಮ್ಮ ಜಾನುವಾರುಗಳಿಗೆ ಮೇವಾಗಲಿ ಮತ್ತು ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಇದಕ್ಕೆ ಸರ್ಕಾರ ದುಡ್ಡು ಕೊಟ್ಟಿದೆ. 1 ಕೋಟಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದೆ. ದುಡ್ಡಿಗೆ ಯಾವುದೇ ಕೊರತೆ ಇಲ್ಲ. ಸುಮಾರು 1,25,000 ಲಕ್ಷ ರೈತರಿಗೆ ವಿಮೆಯನ್ನು ಸಹ ಮಾಡಿದ್ದೀವಿ. ಸರ್ಕಾರ ಕೈ ಮೀರಿ ನಮ್ಮ ರೈತರು, ನಮ್ಮ ಸಹೋದರರಿಗೆ ಒಳ್ಳೆಯದಾಗಲಿ ಅಂತೇಳಿ ಅವ್ರ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ಹಲವಾರು ಯೋಜನೆಗಳನ್ನು ತಗೊಂಡಿದ್ವಿ. ಬೆಳೆ ವಿಮೆ ಆಗ್ಬೋದು, ಅವ್ರಿಗೆ ಬೀಜ ಉತ್ಪತ್ತಿ ಮಾಡಲಿಕ್ಕೆ ಕೊಡೋದಾಗ್ಬೋದು, ಮತ್ತು ನೀರಿನ ವ್ಯವಸ್ಥೆ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಮತ್ತು ಮೇವಿನ ಸಮಸ್ಯೆ ಆಗ್ಬೋದು, ವಿದ್ಯುತ್ ಶಕ್ತಿ ಭಾಳ ಇಂಪಾರ್ಟೆಂಟ್ ಇತ್ತು. ರಾತ್ರಿ ಸಮಯದಲ್ಲಿ ಸುಮಾರು 3 ಗಂಟೆ, ಬೆಳಕಿನ ಸಮಯದಲ್ಲಿ 4 ಗಂಟೆ, 7 ರಿಂದ 8 ಗಂಟೆಗಳ ಕಾಲ ಅವರ ಪಂಪ್ ಸೆಟ್ಗಳಿಗೆ ನೀರು ಕೊಡಬೇಕು ಅಂತ ಹೇಳಿದ್ವಿ. ಆದ್ದರಿಂದ ಇವತ್ತು ರೈತ ಪರವಾಗಿ ನಮ್ಮ ಸರ್ಕಾರ ಇದೆ. DK ಶಿವಕುಮಾರ್ ಅವರ ಸರ್ಕಾರ, ನಮ್ಮ ಸರ್ಕಾರ ಯಾವತ್ತೂ ರೈತರ ಪರ ಇರುವಂಥದ್ದು. ಇವತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಇವತ್ತು ಕೆಲಸ ಮಾಡ್ತೀವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ಆಗಿದ್ದಂಥದ್ದು ಮುಂಚೆ. ಅದಾದಮೇಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೇರೆ ಆಗಿತ್ತು. ನಾನು ಯಾವತ್ತೂ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ. 3 ವರ್ಷಗಳ ಕಾಲ ನಾನು ಏನು ಕೋಲಾರ ಜಿಲ್ಲೆಯಲ್ಲಿದ್ದೆ, ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಅಲ್ಲಿ ತಗೊಂಡೋಗಿ ಎಲ್ಲ ಕಾನ್ಸ್ಟಿಟ್ಯೂನ್ಸೀಸ್ಗೆ ಅಲ್ಲಿ ಕೆಲಸ ಮಾಡಿರುವಂಥದ್ದು. ಅದೇ ಕೆಲಸವನ್ನು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಸಹ ನಾನು ಕೈ ಮೀರಿ ಕೆಲಸ ಮಾಡಿ ಇಲ್ಲಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ MLAಗಳು ಎಲ್ಲರ ಜೊತೆಗೆ ಸೇರಿ ಕೆಲಸ ಮಾಡಲಿಕ್ಕೆ ಬಯಸ್ತೀನಿ. ಒಟ್ಟಾರೆ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವ BS ಸುರೇಶ್ ಜನಪರ ಆಡಳಿತಕ್ಕೆ ಆದ್ಯತೆ ನೀಡುವಂತೆ ಸೂಚನೆ ನೀಡಿದ್ದು, ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಅಧಿಕಾರಿಗಳಿಗೆ ರವಾನಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ SN ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗದ ಬೆನ್ನಲ್ಲೇ ಕ್ಷೇತ್ರದ 3 ತಾಲೂಕುಗಳಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಕರೆ ನೀಡಿದ್ದ ಬಂದ್ ಭಾಗಶಃ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿಗೆ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಕರೆ ನೀಡಿದ್ದ ಬಂದ್ಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಬೆಳಗ್ಗೆಯೇ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ಪಟ್ಟಣಗಳಲ್ಲಿ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದವು. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಟೈರ್ಗಳಿಗೆ ಬೆಂಕಿ ಹಚ್ಚಿ ಬಂದ್ ಕಿಚ್ಚು ಹೆಚ್ಚಿಸಿದರು. ಬಾಗೇಪಲ್ಲಿ KSRTC ಬಸ್ ನಿಲ್ದಾಣ, TB ಕ್ರಾಸ್ ಹಾಗೂ ಗೂಳೂರು ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರು ವಾಹನಗಳನ್ನು ತಡೆದು ಬಂದ್ಗೆ ಸಹಕರಿಸುವಂತೆ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನ್ಯಾಯ ಕೊಡಿ ಎಂದು ಘೋಷಣೆಗಳು ಮೊಳಗಿದವು.
ನೇತೃತ್ವದಲ್ಲಿ ಈ ಒಂದು ಸರ್ಕಾರವನ್ನು ಇಟ್ಕೊಂಡು ನಮಗೆ ಸರ್ಕಾರ ಮತ್ತು ಹೈಕಮಾಂಡ್ ನಮಗೆ ಮೋಸ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗುವುದಿಲ್ಲ. ಸರ್ಕಾರ ಬದಲಾಗುತ್ತೆ. ಎಸ್.ಎನ್. ಸುಬ್ಬಾರೆಡ್ಡಿ ಅನ್ನೋರು ಜನಾದೇಶದಿಂದ ನಾವೆಲ್ಲ ಸೇರ್ಕೊಂಡು ಅವರ ಅಭಿಮಾನಿಗಳು ನಾವು ಪ್ರಾಣ ಬೇಕಾದ್ರೂ ಅವ್ರಿಗೆ ನಾವು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಇನ್ನು ಬಂದ್ ಪರಿಣಾಮ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ಬಸ್ ನಿಲ್ದಾಣದತ್ತ ಬಸ್ಗಳನ್ನು ಬಿಡದೆ ವಾಪಸ್ ಕಳುಹಿಸಿದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರದಾಡುವಂತಾಯಿತು. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯೇ ಅಸ್ತವ್ಯಸ್ತಗೊಂಡಿತು. ನಮಗೆ ಬಸ್ ಸಿಕ್ಕಿಲ್ಲ, ತುಂಬ ತೊಂದರೆ ಆಗ್ತಿದೆ ಇದರಿಂದ. ಸೊ ಅವ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಎಫೆಕ್ಟ್ ಆಗಬೇಕು ಸ್ಟೂಡೆಂಟ್ಸ್ಗೆ? ಅದಕ್ಕಂತ ನಮ್ಗೆ ಬಸ್ ನಾವು ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ನೀವು ಎಷ್ಟೊತ್ತವರೆಗೂ ಕಾಯ್ತಾ ಇದ್ದೀರಿ? ನಾವು ಬಂದಿದ್ದು 6 ಗಂಟೆಗೆ ಬಂದಿದ್ವಿ ಬಸ್ ಸ್ಟಾಪ್ಗೆ. ಅವಾಗಿಂದ ಯಾವ ಬಸ್ 2 ಬಸ್ ಏನೋ ಬಂತು, ಅದು ಹೋಗ್ಬಿಟ್ಟಿದೆ ಇಲ್ಲಿ ಬಂದು ಸ್ಟಾಪ್ ಮಾಡಿ ಅಷ್ಟೇ. ಈಗ ನೀವು ಮತ್ತೆ ಇಲ್ಲೇ ರೋಡಲ್ಲೇ ಕಾಲೇಜ್ ಹೋಗ್ಬಿಟ್ಟಿದ್ದೀರಿ? ಹೌದು, ನಾವು ಟೈಮಿಂಗ್ಗೆ ನಮ್ಗೆ ಅಡ್ಜಸ್ಟ್ ಆಗ್ತಿದ್ವಿ. ಈಗ 9 ಗಂಟೆ ಕ್ಲಾಸ್ ನಡೆಯುತ್ತೆ, ಈಗ ಬಸ್ ಸಿಕ್ಕಿಲ್ಲ ನಮಗೆ. ಪುಟ ನಿನ್ನ ಹೆಸರು ಏನಮ್ಮ? ನೀನು ಎಲ್ಲಿಗೆ ಹೋಗ್ಬೇಕು? ಎಷ್ಟೊತ್ತು ಕಾಲೇಜಮ್ಮ? ಈಗ 9 ಗಂಟೆಗೆ. ಬಸ್ ಸೌಲಭ್ಯ ಎಲ್ಲ ಹೆಂಗೆ ಹೋಗ್ತೀರಾ? ಏನು ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಅದಕ್ಕಂತಾನೆ ಇದು ವೇಟ್ ಮಾಡ್ತೀವಿ, ಎಷ್ಟೊತ್ತು ನೋಡ್ತೀವಿ ನಾವು. ಇನ್ನು ಗುಡಿಬಂಡೆ ಹಾಗೂ ಚೇಳೂರಲ್ಲೂ ಸಹ ಬಂದ್ ಬಿಸಿ ಜೋರಾಗಿಯೇ ತಟ್ಟಿದೆ. ಕೆಲವೆಡೆ ವ್ಯಾಪಾರಸ್ಥರಿಗೆ ಅಂಗಡಿಗಳನ್ನು ಮುಚ್ಚುವಂತೆ ಒತ್ತಾಯಿಸಲಾಯಿತು. ಗುಡಿಬಂಡೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ನುಗ್ಗಿದ ಕೆಲ ಕಾರ್ಯಕರ್ತರು ಬೆಲ್ ಹೊಡೆದು ವಿದ್ಯಾರ್ಥಿಗಳನ್ನು ಮನೆಗೆ ಕಳುಹಿಸಿದ ಘಟನೆ ಆತಂಕಕ್ಕೆ ಕಾರಣವಾಯಿತು. ಗುಡಿಬಂಡೆಯಲ್ಲಿ ಅಂಬರೀಶ್ ಎಂಬ ಸುಬ್ಬಾರೆಡ್ಡಿ ಅಭಿಮಾನಿ ಪೆಟ್ರೋಲ್ ಬಂಕ್ಗೆ ನುಗ್ಗಿ ಪೊಲೀಸರ ಎದುರೇ ಪೆಟ್ರೋಲ್ ಸುರಿದುಕೊಂಡು ಸಾವಿಗೆ ಯತ್ನಿಸಿದ ಘಟನೆ ಕೆಲ ಕಾಲ ಆತಂಕ ಸೃಷ್ಟಿಸಿತ್ತು. ಪೊಲೀಸರು ಸಮಯ ಪ್ರಜ್ಞೆಯಿಂದ ಆತನನ್ನು ತಡೆದರು. ಇನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತ್ಯಕ್ಷವಾದ ಶಾಸಕ ಸುಬ್ಬಾರೆಡ್ಡಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈಗ ಒಂದು, ಈ ಜಿಲ್ಲೆಗೂ ಅನ್ಯಾಯ ಆಗಿದೆ, ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೂ ಅನ್ಯಾಯ ಆಗಿದೆ. ಯಾಕಂದರೆ ಸ್ವತಂತ್ರ ಬಂದು 80 ವರ್ಷ ಆಯಿತು. ಇಡೀ ಡಿಸ್ಟಿಕಲ್ಲಿ ಎಲ್ಲ ಕ್ಷೇತ್ರಗಳು ಸಚಿವರನ್ನು ಕಂಡಿದೆ. ಆದರೆ ಬಾಗೇಪಲ್ಲಿ ಕ್ಷೇತ್ರ ಅತ್ಯಂತ ಹಿಂದುಳಿದ ತಾಲೂಕೆ ಇದುವರೆಗೂ ಒಂದು ಸಲ ಕೂಡ ಸಚಿವರಾಗದೇ ಇರೋದಕ್ಕೆ ನನಗೆ ನೋವಿದೆ. ಕೆಲವು ಕಾರಣಗಳಿರ್ಬೋದು. ಮೊದಲು ಸರ್ಕಾರ ಇದ್ದಾಗ ಅಲ್ಲಿ ಶಾಸಕ ಇರ್ತಾ ಇಲ್ಲ, ಅಲ್ಲಿ ಶಾಸಕದಲ್ಲಿ ಸರ್ಕಾರ. ಈಗೆಲ್ಲ ಕಾಲ ಕೂಡಿ ಬಂದಾಗಲೂ ಕೊಡದೇ ಇರೋದು ತುಂಬ ನನಗೆ ಬೇಸರನಾಗಿದೆ, ನೋವಾಗಿದೆ. ಯಾಕಂದರೆ ನಾನು ಪಕ್ಷಕ್ಕೆ ಎಷ್ಟು ನಿಷ್ಠೆಯಾಗಿದ್ದೀನಂದರೆ ತಮಗೆಲ್ಲ ಗೊತ್ತು. BJPಯವರು ಆಪರೇಷನ್ ಕಮಲ ಮಾಡಿದಾಗ ಈ ಭಾಗದ ನನ್ನ ಸ್ನೇಹಿತ ಡಾಕ್ಟರ್ ಸುಧಾಕರ್, ಈಗಿನ ಲೋಕಸಭಾ ಸದಸ್ಯರು, ನನಗೆ ಪಾಪ ಸುಮಾರು ಸಲ ನನಗೆ ಹೇಳಿದ್ರು, ರೆಡ್ಡಿಯವರೇ ಬಂದುಬಿಡಿ, ಇಬ್ಬರು ಜೊತೆಯಲ್ಲಿದ್ದೀವಿ, ನೀವು ಚಿಕ್ಕಬಳ್ಳಾಪುರಕ್ಕೆ ಉಸ್ತುವಾರಾಗಿ ನಾನು ಕೋಲಾರಕ್ಕೆ ಉಸ್ತುವಾರಾಗ್ತೀನಿ, ಬನ್ನಿ ಅಂದರು. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಪಕ್ಷದಲ್ಲಿ ನಿಷ್ಠೆಯಾಗಿರಬೇಕು, ಯಾವತ್ತು ಪಕ್ಷಕ್ಕೆ ನಿಷ್ಠೆ ಯಾವತ್ತಾದರೂ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೆ. ಆದರೆ ಯಾಕೋ ನನಗೆ ಪಕ್ಷ ನಾನು ತೋರಿಸಿದ ನಿಷ್ಠೆ ನನಗೆ ಪಕ್ಷ ತೋರಿಸ್ತಾ ಇಲ್ಲ ಅಂತ ಬೇಸರ ಇದೆ. ಒಟ್ನಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ ಅಸಮಾಧಾನ ಇದೀಗ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಭಾರೀ ರಾಜಕೀಯ ಪ್ರತಿಭಟನೆಯಾಗಿ ಮಾರ್ಪಟ್ಟಿದೆ. 3 ತಾಲೂಕುಗಳಲ್ಲಿ ಬಂದ್ ಯಶಸ್ವಿಯಾಗಿದ್ದು ಜನಜೀವನಕ್ಕೂ ಸಹ ಪರಿಣಾಮ ಬೀರಿದೆ. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರ ಅಸಮಾಧಾನವನ್ನ ಹೇಗೆ ಶಮನಗೊಳಿಸುತ್ತದೆ ಎಂಬುದು ಕುತೂಹಲ ಮೂಡಿಸಿದೆ. ಕಳವರ ಅರುಣ್ ಜೊತೆ ಪಿ ಮಂಜುನಾಥ ರೆಡ್ಡಿ, NV ವೆಂಕಟೇಶ್, JK ಆನಂದ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ದೇವನಹಳ್ಳಿ ತಾಲೂಕು ಬೀರಸಂದ್ರ ಗ್ರಾಮದ ರೈತರ ಜಮೀನುಗಳಿಗೆ ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ಮತ್ತು ರೈತರ ಕಷ್ಟಗಳನ್ನು ಆಲಿಸಿದರು. ಕೆರೆಗಳಲ್ಲಿ ಕೂಡ ನೀರು ಕಡಿಮೆ ಆಗಿದೆ. ನಾವು ಅದರ ಬಗ್ಗೆ ಈಗ ಸರ್ಕಾರ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅಂತ. ಇನ್ನೂ ಒಂದು 15 ದಿನ ಕಾದು ನೋಡಬೇಕಾಗ್ತದೆ. ಒಂದು ವೇಳೆ ವರುಣ ದೇವರು ಕೃಪೆ ಮಾಡಿದರೆ ನಾವು ಕಷ್ಟದಿಂದ ಪಾರಾಗ್ತೀವಿ. ಒಂದು ವೇಳೆ ಬರಲೇ ಇಲ್ಲ ಅಂದಾಗ ರೈತರು ತಪ್ಪದೆ ಈ ತಿಂಗಳಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವೆಡೆ ಮಳೆ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿಗಳು ತಮ್ಮ ಕ್ಷೇತ್ರ ವ್ಯಾಪ್ತಿಯ ಬರ ಪರಿಶೀಲನೆ ಮಾಡುವಂತೆ ಇಂದು ಬೆಳಗ್ಗೆ ತಾಲೂಕು ಬೇರಸಂದ್ರ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನ ಮತ್ತು ರೈತರ ಕಷ್ಟಗಳನ್ನ ಆಲಿಸಿದ್ದಾರೆ. ಪ್ರಸ್ತುತ ಮಾಹೆಯಲ್ಲಿ ವರುಣ ಕೃಪೆ ಆಗುವ ನಿರೀಕ್ಷೆಯಲ್ಲಿ ಇದ್ದೇವೆ. ತಾಲೂಕಿನ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲೂ ರಾಗಿ ಬಿತ್ತನೆ ಬೀಜ ಲಭ್ಯವಿದೆ. ಇಲ್ಲವಾದಲ್ಲಿ ಸರ್ಕಾರ ಸೂಕ್ತ ಪರಿಹಾರಕ್ಕೆ ಮುಂದಾಗುತ್ತದೆ. ರೈತರು ಈ ಸಂದರ್ಭದಲ್ಲಿ ಬೆಳೆ ವಿಮೆ ಕಡ್ಡಾಯವಾಗಿ ಮಾಡಿಸಿಕೊಳ್ಳಿ. ಏನಾದರೂ ಬೆಳೆ ನಾಶವಾದರೆ ಅಲ್ಪ ಸ್ವಲ್ಪವಾದರೂ ಪರಿಹಾರ ದೊರೆಯುತ್ತದೆ. ಕೆರೆಗಳಲ್ಲಿ ನೀರು ಕಡಿಮೆಯಾಗಿದೆ. ಇದರ ಬಗ್ಗೆ ಸರ್ಕಾರ ಚಿಂತನೆ ಮಾಡಿದೆ. ಕೆರೆಗೆ ಅಡ್ಡವಾಗಿರುವುದನ್ನು ರೈತರು ತೆಗೆಯಬೇಕು. ಮಳೆ ಬಂದಾಗ ಕೆರೆಗೆ ನೀರು ಸರಾಗವಾಗಿ ಹೋಗುವಂತೆ ಮಾಡಬೇಕು ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೇವಲ 2,692 ಮಾತ್ರ ಆಗಿದೆ. ಕಾದು ನೋಡಬೇಕಾಗಿದೆ. ಆಗಸ್ಟಲ್ಲಿ ಮಳೆ ಬರ್ತದೆ ಅಂತ ಆಶೆ ಭಾವನೆಯಾಗಿದ್ದೀವಿ. ಮತ್ತು ಈಗಾಗಲೇ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿದ್ದಾರೆ, ಕೃಷಿ ಸಂಬಂಧ ನಮ್ಮ ಜಾಯಿಂಟ್ ಡೈರೆಕ್ಟರ್ ಎಲ್ಲ ಇದ್ದಾರೆ. ಶಾರ್ಟ್ ಡ್ಯೂರೇಷನ್ 3 ತಿಂಗಳು 4 ತಿಂಗಳು ರಾಗಿಯನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದಾರೆ. ಮಳೆ ಬಂದರೆ ರೈತರಿಗೆಲ್ಲ ಕೊಡ್ತಾರೆ. ರೈತ ಸಂಘದ ಪ್ರತಿ ರೈತ ಸಂಘದಲ್ಲಿ ಕೂಡ ಈ ಗೊಬ್ಬರ ಮತ್ತು ರಾಗಿ ಕೂಡ ತಯಾರಿದೆ. ಇನ್ನೂ 15 ದಿನದವರೆಗೂ ಕೂಡ ಮಳೆ ಬಂದರೆ ಬಿತ್ತನೆ ಮಾಡ್ಬೋದು. ಎಂಡ್ ಆಫ್ ಆಗಲ್ಲ. ಬೇರೆ ವೆರೈಟೀಸು ML 361 ಮತ್ತು 365 ಇಂಥವು. ಅದರಿಂದ ರಸಗೊಬ್ಬರಗಳು ತಯಾರಿದೆ. ಕೆರೆಗಳಲ್ಲಿ ಕೂಡ ನೀರು ಕಡಿಮೆ ಆಗಿದೆ. ನಾವು ಅದರ ಬಗ್ಗೆ ಈಗ ಸರ್ಕಾರ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅಂತ. ಇನ್ನೂ ಒಂದು 15 ದಿನ ಕಾದು ನೋಡಬೇಕಾಗ್ತದೆ. ಒಂದು ವೇಳೆ ವರುಣ ದೇವರು ಕೃಪೆ ಮಾಡಿದರೆ ನಾವು ಕಷ್ಟದಿಂದ ಪಾರಾಗ್ತೀವಿ. ಒಂದು ವೇಳೆ ಬರಲೇ ಇಲ್ಲ ಅಂದಾಗ ರೈತರು ತಪ್ಪದೆ ಈ ತಿಂಗಳಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ಬೆಳೆ ಇನ್ಶೂರೆನ್ಸ್ ಮಾಡಿದರೆ ಅವ್ರಿಗೊಂದಷ್ಟು ಪರಿಹಾರ ಸಿಗ್ತದೆ. ರೈತರನ್ನ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೀವಿ, ಎಲ್ಲ ಇನ್ಶೂರೆನ್ಸ್ ಮಾಡಿಸಿರಿ. ಸರ್ಕಾರದಿಂದ ಹಣ ಬರ್ತದೆ, ಕೇಂದ್ರ ಸರ್ಕಾರದಿಂದ ಹಣ ಬರ್ತದೆ. ಈ ಕೆಲಸವನ್ನು ಮಾಡಬೇಕು. 15 ದಿನದ ನಂತರ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಅಷ್ಟರೊಳಗಡೆ ಕಾದು ನೋಡಬೇಕಾಗ್ತದೆ ಮಳೆಗೆ. ಕೆರೆಗಳು ತುಂಬಿಸೋದಕ್ಕೂ ಕೂಡ ಮಳೆ ಬಂದಾಗ ವೇಸ್ಟ್ ಆಗಿದ್ರೆ ಕೆರೆಗಳಲ್ಲೇ ನೀರು ತುಂಬಿಸುವಂಥದ್ದನ್ನು ಮಾಡಬೇಕಾಗ್ತದೆ. ಮಾಡೋಣ. ಇವತ್ತು ನಾಳೆ ಮಾನ್ಸೂನು ದೊಡ್ಡಬಳ್ಳಾಪುರ, ನೆಲಮಂಗಲ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅನುರಾಧ, ಡಿಎಸ್ ಶಿವಕುಮಾರ್, ತಾಲೂಕು ಪಂಚಾಯಿತಿ ಇಒ ಮುನಿರಾಜು, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಇನ್ನೂ ಹಲವು ಮುಖಂಡರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020.
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಬಡವರಿಗೆ ನ್ಯಾಯ ಒದಗಿಸಲು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ನಡೆಸಲು ಕೆಂಬಾವುಟ ಸಿದ್ಧವಾಗಲಿದೆ ಎಂದು ಕರ್ನಾಟಕ ಕೂಲಿಕಾರರ ಹಾಗೂ ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ MP ಮುನಿವೆಂಕಟಪ್ಪ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಬರಗಾಲದ ನಿಮಿತ್ತ ರೇಷನ್ ಕಾರ್ಡ್ ಮೂಲಕ ಸಬ್ಸಿಡಿ ದರದಲ್ಲಿ ವಸ್ತುಗಳನ್ನು ನೀಡಲೇಬೇಕು. ರೈತ, ಕೂಲಿಕಾರ, ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ರೈತ, ಕೂಲಿಕಾರ, ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಆಗಸ್ಟ್ 17ನೇ ತಾರೀಕಿನ ಜೈಲು ಬರೋ ಯಶಸ್ವಿಯಾಗಲಿ. ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವ ಮಾಜಿ ಶಾಸಕ ದಿವಂಗತ GV ಶ್ರೀರಾಮರೆಡ್ಡಿ ಪುತ್ಥಳಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕೂಲಿಕಾರರ ಹಾಗೂ ಗ್ರಾಮೀಣ ಕಾರ್ಮಿಕರ ಸಂಘ ಹಾಗೂ CITU ಕಾರ್ಯಕರ್ತರು ಜಮಾಯಿಸಿ ಆಗಸ್ಟ್ 10ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಬಳಿ ನಡೆಯಲಿರುವ ಜೈಲ್ ಭರೋ ಕಾರ್ಯಕ್ರಮದ ಪ್ರಚಾರಾಂದೋಲನ ರಥಕ್ಕೆ ಚಾಲನೆ ನೀಡಿದ್ದಾರೆ. ಜಿಲ್ಲಾಧ್ಯಕ್ಷ MP ಮುನಿವೆಂಕಟಪ್ಪ ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಕೈಗಾರಿಕೆ ಇಲ್ಲ, ಉದ್ಯೋಗಾವಕಾಶ ಕಲ್ಪಿಸುವ ವ್ಯವಸ್ಥೆ ಇಲ್ಲ. ಈ ಕ್ಷೇತ್ರದ ಜನಸಾಮಾನ್ಯರ, ರೈತರ ನಿರುದ್ಯೋಗ ಸಮಸ್ಯೆಗಳ, ಭೂ ಹಗರಣಗಳ ಬಗ್ಗೆ ಮಾತನಾಡುವವರ ವಿರುದ್ಧ ಕ್ರಿಮಿನಲ್ ಕೇಸುಗಳು ದಾಖಲಿಸಿ ಗಡೀಪಾರು ಮಾಡುವ ಸರ್ವಾಧಿಕಾರಿ ಆಡಳಿತ ನಡೆಯುತ್ತಿದೆ. ಬಾಗೇಪಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಬಡವರನ್ನ ಹಾಗೂ ಭೂರಹಿತರನ್ನ ಗುರುತಿಸುವ ಕೆಲಸ ನಡೆಯುತ್ತಿಲ್ಲ ಎಂದು ಜನಪ್ರತಿನಿಧಿಗಳು ಹಾಗೂ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಭೂಮಿ ಸಮಸ್ಯೆ ಏನಿದೆ, ಇವತ್ತು ಯಾರು ಆರ್ಜಿ ನಂಬರ್ 57 ಕೊಡ್ತಕ್ಕ ಬಡವರಿದ್ದಾರೆ, ರೈತರಿದ್ದಾರೆ, ಹಕ್ಕು ಪತ್ರ ಕೊಡಬೇಕು ಅಂತೇಳಿ ಲಕ್ಷಾಂತರ ಜನ ರೈತರು ಇವತ್ತು ಆರ್ಜಿ ನಂಬರ್ 57 ಹಾಕೊಂಡಿದ್ದಾರೆ. ದರಖಾಸ್ತ್ ಕಮಿಟಿ ಚೇರ್ಮನ್ ಬಂದು MLA, ದರಖಾಸ್ತ್ ಕಮಿಟಿ ಸೆಕ್ರೆಟರಿ ಬಂದು MLA, ತಹಸೀಲ್ದಾರು, ಇವತ್ತು ತಹಸೀಲ್ದಾರ್ ಆಗ್ಲಿ, MLA ಆಗ್ಲಿ, ದರಖಾಸ್ತ್ ಕಮಿಟಿಯಲ್ಲಿ ಅರ್ಜಿ ನಂಬರ್ 57 ಚರ್ಚೆ ಆಗಿಲ್ಲ. ಬಡವರಿಗೆ ಭೂಮಿ ಕೊಡ್ತಾ ಇಲ್ಲ. ಬಡವರ ಭೂಮಿಯನ್ನು ಕಬ್ಜಾ ಮಾಡತಕ್ಕಂತ
ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಭೂಮಿ ಕೊಡ್ತಕ್ಕಂತ ಕೆಲಸ ನಡೀತಾ ಇದೆ. ಹಾಗಾಗಿ ಈ ಅಕ್ರಮವಾಗಿ ಬಡವರ ಭೂಮಿಯನ್ನು ಕಿತ್ಕೊಳ್ತಾ ಇರ್ತಕ್ಕಂತ ಈ ನೀತಿಯ ವಿರುದ್ಧ ಆಗಸ್ಟ್ 10ನೇ ತಾರೀಕು ಜಿಲ್ಲಾಡಳಿತವನ್ನು ನಾವು ಗುತ್ತಿಗೆ ಹಾಕ್ತಾ ಇದ್ದೀವಿ. ಆ ಮೂಲಕ ಜೈಲಿಗೆ ಹೋಗ್ಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು, ಕೂಲಿಕಾರರು, ಬಡವರು ಎಲ್ಲರೂ ಸೇರಿ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಚನ್ನರಾಯಪ್ಪ, ತಾಲೂಕು ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ, ಖಜಾಂಚಿ ಜಿ ಕೃಷ್ಣಪ್ಪ, ಡಿವೈಎಫ್ಐ ಜಿಲ್ಲಾಧ್ಯಕ್ಷ ರಾಜಶೇಖರ, ಕೂಲಿಕಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನಿಯಪ್ಪ, ತಾಲೂಕು ಕಾರ್ಯದರ್ಶಿ ಸೋಮಶೇಖರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಸಮಾಜ ಸೇವೆಯ ಮೂಲಕ ಜನರ ಮನಗೆದ್ದಿರುವ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ ಸಂಕಷ್ಟದಲ್ಲಿದ್ದ ಬಡ ಯುವಕನೊಬ್ಬನಿಗೆ ಉಚಿತ ಆಟೋ ನೀಡುವ ಮೂಲಕ ಹೊಸ ಬದುಕಿನ ಭರವಸೆ ಮೂಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸಮಾಜ ಸೇವಕ ಹಾಗೂ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ ಅವರು ಮತ್ತೊಮ್ಮೆ ಸಮಾಜಮುಖಿ ಕಾರ್ಯದ ಮೂಲಕ ಗಮನ ಸೆಳೆದಿದ್ದಾರೆ. ಈ ಹಿಂದೆ ಗೋದಾನ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ನಡೆಸಿದ್ದ ಹರೀಶ್ ಕೆ ರೆಡ್ಡಿ ಅವರು ಇದೀಗ ಜೀವನದಲ್ಲಿ ನೊಂದಿದ್ದ ಬಡ ಯುವಕನಿಗೆ ಉಚಿತ ಆಟೋ ನೀಡಿ ನೆರವಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಮಂಜುನಾಥ್ ಎಂಬ ಯುವಕ ಆರ್ಥಿಕ ಸಂಕಷ್ಟದಿಂದ ಜೀವನ ನಡೆಸಲು ಪರದಾಡುತ್ತಿದ್ದ ಹಿನ್ನೆಲೆ ಅವರ ಜೀವನೋಪಾಯಕ್ಕೆ ನೆರವಾಗುವ ಉದ್ದೇಶದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಟೋವನ್ನು ಉಚಿತವಾಗಿ ನೀಡಿ ನಗರದ ಶ್ರೀ ಅಣ್ಣಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಹರೀಶ್ ಕೆ ರೆಡ್ಡಿ ಅವರು ಆಟೋದ ಕೀಯನ್ನ ಮಂಜುನಾಥ್ಗೆ ಹಸ್ತಾಂತರಿಸಿ ಶುಭ ಹಾರೈಸಿದರು. ಈಗ ಪ್ರತಿನಿತ್ಯ ನಾವು ಒಂದೊಂದು ಕೆಲಸ ಸಾಮಾನ್ಯವಾಗಿ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಅದೇ ರೀತಿ ಇವತ್ತು ನನ್ನ ಸ್ನೇಹಿತ, ನನ್ನ ಆತ್ಮೀಯ, ನನ್ನ ಸಹೋದರ ಸಮಾನರಾದಂತಹ ಮಂಜೂರ್ ಅವರಿಗೆ ನಾನು ಇವತ್ತು ಒಂದು ಆಟೋವನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಆ ತಾಯಿ ಅಣ್ಣಮ್ಮ ದೇವಿ ಅವ್ರ ಕುಟುಂಬದ ಮೇಲೆ ಸದಾ ಆಶೀರ್ವಾದ ಇಟ್ಟು ಅವ್ರ ಕುಟುಂಬ ಸಂಪೂರ್ಣವಾಗಿ ಅದರದಿಂದ ಜೀವನ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಖುಷಿಯಿಂದ ಬೆಳಗಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಅವ್ರನ್ನ ಕೇಳಿದೆ ನಾನು ಈ ಹಿಂದೆ, ನೀನೇನು ಮಾಡ್ತಾ ಇದ್ದಪ್ಪ ಅಂದರೆ, ಅಣ್ಣ ನಾನು ಆಟೋ ಓಡಿಸ್ಕೊಂಡಿದ್ದೆ. ಮತ್ತು ಈಗ ಯಾಕೆ ಅಂದರೆ, ಇಲ್ಲಣ್ಣ ಏನೋ ಸ್ವಲ್ಪ ನಮ್ಮ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಮಗುಗೆ ಆರೋಗ್ಯ ಸಮಸ್ಯೆ ಆಯಿತು, ಹಂಗಾಗಿ ಆಟೋವನ್ನು ನಾನು ಮಾರಿಬಿಟ್ನಣ್ಣ. ಆಟೋ ಮಾರಿದ್ರಿಂದ ಮತ್ತು ಅವ್ನ ದುಡಿಮೆಗೆ ಇನ್ನೇನಾದರೂ ಬೇಕಲ್ವಾ, ಮೊದಲಿಂದ ಯಾವ ವೃತ್ತಿ ಮಾಡ್ತಾಯಿದ್ದೆ ಅದೇ ವೃತ್ತಿ ಮುಂದುವರಿಸ್ಬೇಕಂತ ಹೇಳ್ಬಿಟ್ಟು, ಮತ್ತೆ ನೀನು ಆಟೋ ತಗೊಟ್ರೆ ಓಡಿಸ್ಕೊತೀಯ ಅಂದರೆ ಹ್ಞೂ ಅಣ್ಣ ಖಂಡಿತವಾಗ್ಲಂದ್ರೆ ಅದೇ ರೀತಿ ನಾನು ಅವ್ರಿಗೆ ಇವತ್ತಿನ ದಿನ ಆಟೋವನ್ನು ಕೊಡಿಸುವಂಥ ಕೆಲಸ ಮಾಡಿದ್ದೀವಿ. ಗೋದಾನ ಮಾಡಿದ್ದೀವಿ. ಯಾರೇ ಬಡವರು ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಹ ಬಡವ್ರ ಮನೆಯಲ್ಲಿ ಯಾರ ಮನೆಯಲ್ಲಾದರೂ ಸಾವಾಗಲಿ ಅವ್ರಿಗೆ ಅಂತ್ಯ ಸಂಸ್ಕಾರಕ್ಕೆ ಸಹಾಯಧನ ಘೋಷಣೆ ಮಾಡಿದ್ದೀವಿ. ಅದೇ ರೀತಿ ಯಾರೇ ಕಷ್ಟ ಅಂತ ಹಾಸ್ಪಿಟ್ಲು ಅಂತ ಬಂದವ್ರಿಗೆ ನಮ್ಮ ಕೈಯಲ್ಲಾದಷ್ಟು ಹಾಸ್ಪಿಟ್ಲಿಗೆ ಸಹಾಯ ಮಾಡಿದ್ದೀವಿ. ಅದೇ ರೀತಿ ಯಾರೇ ವಿದ್ಯಾರ್ಥಿಗಳು ಬಂದರೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯನ ಮಾಡೋವಂಥ ಕೆಲಸ ಮಾಡಿದ್ದೀವಿ. ಇನ್ನೇನು ನನ್ನ ಕೈಯಲ್ಲಿ ಆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಮಾಡ್ಲಿಕ್ಕೆ ಪ್ರೇರೇಪಣೆ ಇಲ್ಲ. ನಮ್ಮ ತಂದೆ ತಾಯಿ, ನಾನು ನಂಬಿರೋ ದೇವರು, ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆ. ಇನ್ನು ಆಟೋ ಸ್ವೀಕರಿಸಿದ ಮಂಜುನಾಥ್, ಈ ನೆರವಿನಿಂದ ನಮ್ಮ ಕುಟುಂಬದ ಜೀವನ ನಿರ್ವಹಣೆಗೆ ಆಧಾರ ಸಿಕ್ಕಿದಂತಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಸಂಕಷ್ಟದಲ್ಲಿ ಇರುವವರಿಗೆ ನೆರವಾಗುವಂತಹ ಇಂತಹ ಕಾರ್ಯಗಳು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಎಂದು ಹರ್ಷ ವ್ಯಕ್ತಪಡಿಸಿದರು. ಆಟೋರ ಬಾಧೆ ಆಟೋರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ನನ್ನ ಮಗಳಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ನನ್ನ ಹತ್ರ ಆಟೋ ಇತ್ತು. ಆಟೋ ಮಾರ್ಕೊಂಡೆ. ನಾನು ಮನೇಲಿದ್ದೆ. ನನಗೆ ಹರೀಶಣ್ಣ ನನ್ನ ಫ್ರೆಂಡನ್ನು ಕಳಿಸಿ, ಅರುಣ್ ಅಂತ ನನ್ನ ಫ್ರೆಂಡನ್ನು ಕಳಿಸಿ, ಮಂಜು ಏನಾಗಿದೆ ಅಂತ ಕೇಳ್ರಿ ಅಂದ್ಬಿಟ್ಟು ಕೇಳಿದಾಗ ನನ್ನ ಅಂಗಡಿ ಹತ್ರ ಕರ್ಸ್ಕೊಂಡ್ರು. ಹರೀಶಣ್ಣ ಕರ್ಸ್ಕೊಂಡು ನನ್ನ ಏನೂ ಕೇಳಲಿಲ್ಲ. ಏನು ನಿನ್ನ ಸಮಸ್ಯೆ, ಯಾಕೆ ಮನೇಲಿದೆಯಾ, ಏನು ನಿನ್ನ ಕತೆ ಅಂತ ಕೇಳಿದ್ರು. ಏನಿಲ್ಲ ಅಣ್ಣ ಈ ಥರ ಆಗಿದೆ ಅಂದೆ. ಏನು ಮಾಡ್ತೀಯಾ ಅಂತ ಕೇಳಿದ್ರು. ಅಣ್ಣ ಆಟೋ ಕೊಡಿಸಿದ್ರೆ ಆಟೋ ನಾನು ಕೇಳಲಿಲ್ಲ. ಆದ್ರೂ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೋ, ಆರಾಮಾಗಿ ಜೀವನ ಕಟ್ಕೊ. ನನಗೆ 2 ಹೆಣ್ಮಕ್ಳು ಇರೋದು ಸರ್.
ನಾನು ತುಂಬ ದುಡ್ದು ಬಂದಿರೋನು. ಆದರೆ ನನಗೆ ನಾನು ಕೇಳಲಿಲ್ಲ ಹರೀಶ್ ಅಣ್ಣ ಹತ್ರ ಹೋಗ್ಬಿಟ್ಟು, ಹರೀಶ್ ಅಣ್ಣನೇ ಮಂಜು ನಿನ್ಗೆ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೊ ಅಂದ್ಬಿಟ್ಟು ಯಾವತ್ತು ಕೊಡಿಸ್ಬೇಕು ಅಂದರು. ಅಣ್ಣ ನಿಮ್ಗೆ ಯಾವತ್ತು ಬಂದರೆ ಅವತ್ತು ಕೊಡಿಸ್ರೋಣ ಅಂದರು. ಇವತ್ತು ತಾಯಿ ಆಶೀರ್ವಾದದಿಂದ ನಾನು ನಂಬಿರೋ ಅಣ್ಣನಿಂದ ನನಗೆ ಆಟೋ ಬಂದಿದೆ ಹರೀಶ್ ಅಣ್ಣನ ಮುಖಾಂತರ. ಅಷ್ಟೇ ಸರ್. ಅವ್ರಿಗೇನು ಹೇಳೋಕ್ಕಾಗುತ್ತೆ ಸರ್, ಇವಾಗ ನಾವು ಮುಂದೆ ಇದ್ದಾರೆ, ಅವ್ರಿಗೇನು ಹೇಳೋಕ್ಕಾಗಲ್ಲ. ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ ಸರ್ ಜೀವನ ಪರ್ಯಂತವಾಗಿ. ನನ್ನ ಫ್ಯಾಮಿಲಿ ಏನಿದೆ, ನಾವು 4 ಜನ ಇರೋದು, ನನ್ನ ಹೆಂಡತಿ, ನಾನು, 2 ಮಕ್ಕಳು, ಯಾವತ್ತೂ ಜೀವನ ಪರ್ಯಂತ ಋಣಿಯಾಗಿರ್ತೀರ ಹರೀಶ್ ಅಣ್ಣಗೆ. ಒಟ್ಟಾರೆ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಹರೀಶ್ ಕೆ ರೆಡ್ಡಿಯವರು ಮತ್ತೊಬ್ಬ ಬಡ ಕುಟುಂಬದ ಬದುಕಿಗೆ ಬೆಳಕಾಗುವ ಕೆಲಸ ಮಾಡಿದ್ದಾರೆ. ಉಚಿತ ಆಟೋ ವಿತರಣೆಯ ಮೂಲಕ ಸ್ವಾವಲಂಬಿ ಬದುಕಿಗೆ ದಾರಿ ಮಾಡಿಕೊಟ್ಟ ಈ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಫ್ಲೈಓವರ್ ಕಾಮಗಾರಿ ಅತ್ಯಂತ ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ಅವೈಜ್ಞಾನಿಕವಾಗಿ ಕಾಮಗಾರಿಯಿಂದ ವಾಹನ ಸಂಚಾರಕ್ಕೆ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿದ್ದು, ಗುತ್ತಿಗೆದಾರನ ವಿರುದ್ಧ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಣ್ಮುಚ್ಚಿ ಕುಳಿತಿರುವ ತಾಲೂಕು ಆಡಳಿತಕ್ಕೆ, ಬೇಜವಾಬ್ದಾರಿ ಗುತ್ತಿಗೆದಾರರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ನಗರದಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಫ್ಲೈಓವರ್ ಕಾಮಗಾರಿಯಿಂದ ವಾಹನ ಸವಾರರು, ಸಾರ್ವಜನಿಕರು ದಿನನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ. ಗುತ್ತಿಗೆದಾರನ ವಿರುದ್ಧ ಕರವೇ ಕಾರ್ಯಕರ್ತರು ಡಾಕ್ಟರ್ BR ಅಂಬೇಡ್ಕರ್ ಪಾರ್ಕ್ನಿಂದ ತಾಲೂಕು ಕಚೇರಿಯವರೆಗೂ ರ್ಯಾಲಿ ನಡೆಸಿ ಪ್ರತಿಭಟಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ಈ ವೇಳೆ ಕರವೇ ಅಧ್ಯಕ್ಷ MS ಶ್ರೀನಿವಾಸ್ ಮಾತನಾಡಿ, ಅವೈಜ್ಞಾನಿಕ ಫ್ಲೈಓವರ್ ಕಾಮಗಾರಿಯಿಂದ ರಸ್ತೆಗಳಲ್ಲಿ ಧೂಳಿನಿಂದ ದ್ವಿಚಕ್ರ ವಾಹನ ಸವಾರರು, ಪಾದಾಚಾರಿಗಳು ಹಾಗೂ ವ್ಯಾಪಾರಸ್ಥರು ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ.
ಆರೋಪಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಧುಗಳೇ, ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ, ನಿನ್ನೆ ದಿವಸ ನಾವು ನಮ್ಮ ತಾಲೂಕು ಕಚೇರಿನಲ್ಲಿ ನಿನ್ನೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 2 ಗಂಟೆ ಏನೋ ಸಮಯ ಆ ಟೈಮಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮುರಳೀಧರ್ ಹೇಳ್ತಾರೆ, ಸರ್ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ಏನೇನೋ ಆಗ್ತಿದ್ದಾರೆ ಅಂದ್ರೆ ಮಾಲೂರು ನಗರದಲ್ಲಿ ಸಂಘಟನೆಗಳೆಲ್ಲ ಏನ್ ಸತ್ತೋಗ್ಬಿಟ್ಟಿದ್ಯಾ, ಸಂಘಟನೆಗಳು ತಾಲೂಕಲ್ಲಿ ಸಂಘಟನೆಗಳೆಲ್ಲ ಸತ್ತೋಗ್ಬಿಟ್ಟಿದ್ಯಾ, ಸಂಘಟನೆಗಳು ಯಾವ್ದು ಕೂಡ ಈ ರಸ್ತೆ ವಿರುದ್ಧ ಯಾರೂ ಧ್ವನಿ ಎತ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನ್ ಸರ್ ತೋರಿಸಿ ಅಂದ್ರೆ ಪ್ರತಿ ಒಬ್ಬೊಬ್ರು ಒಂದೊಂದರ ಕಾಮಿಟ್ ಹಾಕಿರ್ತಾರೆ. ಆದ್ರಿಂದ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ರಾಜಕೀಯ ಪರವಾಗೂ ಇಲ್ಲ, ರಾಜಕೀಯದ ಕೈಗೊಂಬೇನೂ ಆಗಿಲ್ಲ ನಾವು. ಆದ್ರಿಂದ ಅದನ್ನ ಎಚ್ಚೆತ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ಬೇಕು ಅಂತ ಹಮ್ಮಿಕೊಂಡಿದ್ವಿ. ಈಗಾಗಲೇ ಏನು ಒಂದು ಮಾಲೂರು ನಗರದಲ್ಲಿ ಮೇಲ್ಸೇತುವೆ ಈ ಭಾಗದಲ್ಲಿ ನಡೀತಾ ಇದೆ. ಆ ಮೇಲ್ಸೇತುವೆ ಏನು ಗುತ್ತಿಗೆದಾರನ ಮೇಲ್ಸೇತುವೆ ಮಾಡ್ತಕ್ಕಂಥ ಗುತ್ತಿಗೆದಾರ ಏನಿದ್ದಾನೆ ಅವನೊಂದು ಕಳಪೆ ಕೆಲಸದಿಂದ ಇವತ್ತು ಪ್ರತಿನಿತ್ಯ ವಾಹನ ಸವಾರರು ಮತ್ತು ಧೂಳಿನಿಂದ ಇದು ಯಾವುದೋ ಒಂದು ಗ್ರೂಪ್ ಇದೆ, ಮಾಲೂರಲ್ಲ ಇದು ಧೂಳೂರು ಅಂತ ಹೇಳ್ಬಿಟ್ಟು, ಇದು ನಿಜಾನೇ, ಇದು ಮಾಲೂರಲ್ಲ ಧೂಳೂರು ಆಗೋಗ್ಬಿಟ್ಟಿದೆ. ಅಂತ ಒಂದು ಪರಿಸ್ಥಿತಿ ನಮ್ಮ ಮಾಲೂರು ನಗರಕ್ಕೆ ಬಂದ್ಬಿಟ್ಟಿದೆ. ಅದರಿಂದ ಅಂತ ಒಂದು ಗುತ್ತಿಗೆದಾರ ಏನಿದಾನೆ ಅವನು ಇವತ್ತು ನಮ್ಮ ರಸ್ತೆನ ಅಗಲೀಕರಣನೂ ಮಾಡಿದೆ, ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಮರಗಳು ಕಂಬಗಳನ್ನು ಯಾವುದನ್ನು ತೆರವು ಮಾಡಿದೇನೆ. ಅವನು ಏನು ಚಿಕ್ಕ ರಸ್ತೆ ಇದೆ, ಈಗಾಗಲೇ ಒಂದು ಗಾಡಿ ಹೋಗ್ಬೋದು, ಒಂದು ಗಾಡಿ ಬರ್ಬೋದು, ಅಂತ ಒಂದು ಚಿಕ್ಕ ರಸ್ತೆನಲ್ಲಿ ಕೂಡ ಅವನಿಂತ ಒಂದು ಕೆಲಸ ಅವನು ಮಾಡ್ತಾನೆ ಇದ್ದಾನೆ. ಅವನಿಂದಾನೆ ವಾಹನ ಸವಾರರಿಗೆ ಮತ್ತೆ ನಮ್ಮ ಆಟೋ ಚಾಲಕರಿಗಂತೂ ಕೇಳೋಂಗೇ ಇಲ್ಲ. ಪಾಪ ಅವ್ರು ಸುಮಾರು ಸರಿ ಹೇಳಿದ್ದಾರೆ, ಪ್ರತಿದಿನ ಒಂದು 7-8 ಬಾಡಿಗೆ ಆದ್ರೂ ಹೊಡಿತಾ ಇದೆ. ಇವತ್ತು 2 ಬಾಡಿಗೆ ಹೊಡೆಯುವಂತ ಪರಿಸ್ಥಿತಿ ಆಟೋವ್ರಿಗೆ ಬಂದ್ಬಿಟ್ಟಿದೆ. ರೈಲ್ವೆ ಸ್ಟೇಷನ್ ನಲ್ಲಿ ಏನಾದ್ರೂ ಪ್ಯಾಸೆಂಜರ್ ಕುಡಿಸ್ಕೊಂಡು ಮಾರಿಕಂಬ ಆರ್ಚ್ ಹತ್ರ ಬರ್ಬೇಕಂದ್ರೆ ಸರಿ ಸುಮಾರು 1 ಅವರ್ ಬೇಕಾಗ್ತದೆ. ಅಂತ ಪರಿಸ್ಥಿತಿ ಬಂದಿದೆ. ಇವತ್ತು ಅದನ್ನ ನೋಡಿ 1 ಅವರ್ ಯಾಕಪ್ಪ ಕಾಯ್ಬೇಕು, ಆಟೋನೇ ಬೇಡ ನಡ್ಕೊಂಡೇ ಹೋಗ್ಬಿಡೋಣ ಅಂತ ಸಾರ್ವಜನಿಕರು ಏನ್ ಹೇಳ್ತಾ ಇದಾರೆ. ಇವತ್ತು ಧೂಳಿನಿಂದ ಈ ಕಡೆ ಆ ಕಡೆ ಸಂದುಗಳಲ್ಲಿ ದೂರಿ ಮುಚ್ಚಿಕೊಂಡು ಓಡಾಡ್ತಕ್ಕಂತ ಇದು ಪರಿಸ್ಥಿತಿ ನಮ್ಮ ಮಾಲೂರು ನಗರದಲ್ಲಿ ಉಂಟಾಗಿದೆ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಮುರಳೀಧರ್, ತಾಲೂಕು ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಎಂಸಿ ರವಿ, ನಗರಾಧ್ಯಕ್ಷ ಸಿಎನ್ ನವೀನ್, ಯುವ ಘಟಕದ ಅಧ್ಯಕ್ಷ ಸಂತೋಷ್, ಉಪಾಧ್ಯಕ್ಷ ರಾಮಕೃಷ್ಣಪ್ಪ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಾರೆಡ್ಡಿ ಹಾಗೂ ಉಪಾಧ್ಯಕ್ಷೆ ಪ್ರಿಯಾಂಕಾ ಅವರ ನೇತೃತ್ವದಲ್ಲಿ ಒಟ್ಟು 20 ಜನ ಸದಸ್ಯರು ಒಗ್ಗಟ್ಟಾಗಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದೇವೆ. ಗ್ರಾಮ ಪಂಚಾಯಿತಿ ಪ್ರಾಂಗಣದಲ್ಲಿ ಹೊಸ ಸಭಾಂಗಣ, ಹಸಿ ಹುಲ್ಲು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ವಿಶ್ರಾಂತಿಗಾಗಿ ಹೊಸ ಶೆಲ್ಟರ್ ನಿರ್ಮಿಸಲಾಗಿದ್ದು, ಹಳೆಯ ಹಾಗೂ ಶಿಥಿಲಗೊಂಡಿದ್ದ ಕಟ್ಟಡವನ್ನು ತೆರವುಗೊಳಿಸಿ ಹೊಸ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಭಿವೃದ್ಧಿಯ ಗುಣಗಾನ ಮಾಡಿದ್ದಾರೆ. ಇದಕ್ಕೆ ನಮ್ಮ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿ 5 ವರ್ಷಗಳ ತನ್ನ ಅವಧಿಯನ್ನು ಇವತ್ತಿಗೆ ಮುಗಿಸ್ತಾ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಸರ್ಕಾರದ ಅನುದಾನಗಳು ಮತ್ತು ಪಂಚಾಯತಿಯಿಂದ ಬರತಕ್ಕಂಥ ತೆರಿಗೆಯ ಹಣ ಎಲ್ಲ ಕ್ರೋಢೀಕರಿಸಿಕೊಂಡು ಒಂದೊಂದೇ ಅಭಿವೃದ್ಧಿಯನ್ನು ನಾವು ಮಾಡಿದ್ವಿ. ಮೊದಲನೇದಾಗಿ ವಿಶೇಷವಾಗಿ ನಮ್ಮ ಪಂಚಾಯತಿಯ ಈ ಒಂದು ಪ್ರಾಂಗಣದಲ್ಲಿ ಏನಿದೆ ಹೊಸ ಇವಾಗ ನಿಂತಿರುವಂಥ ನಮ್ಮ ಸಭಾಂಗಣ ಹೊಸದಾಗಿ ನಿರ್ಮಾಣ ಮಾಡೋದ್ರ ಜೊತೆಗೆ ಇಲ್ಲಿನ ಹಸಿರಿನ ಹುಲ್ಲು ಹಾಸಿಗೆ ಅದನ್ನು ನಿರ್ಮಾಣ ಮಾಡಿ ಮತ್ತು ಟಾಯ್ಲೆಟ್ಗಳನ್ನು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ವಿ. ಮತ್ತು ನಮ್ಮ ಬಸ್ ನಿಲ್ದಾಣದಲ್ಲಿ ಶೆಲ್ಟರನ್ನು ಅದನ್ನು ಸಹ ನಿರ್ಮಾಣ ಮಾಡಿದ್ವಿ. ಹಳೆ ಈ ಕಟ್ಟಡಗಳನ್ನು ತೆಗೆಸಿ ಹೊಸದಾಗಿ ನಿಲ್ದಾಣವನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಾವು ಮುಂದೆ ಸಾಗಿ ಬಂದ್ವಿ. ಆ ಕಾರ್ಯಕ್ರಮ ಮುಂದೆ ಆಗುತ್ತೆ. ಹಾಗೆ ನಮ್ಮ ಶಾಲಾ ವಾರ್ಷಿಕೋತ್ಸವದಕ್ಕಿಂತ ಶತಮಾನೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ನ್ಯೂನತೆಗಳನ್ನೆಲ್ಲ ನಾವೇ ನಿಂತುಕೊಂಡು ಅದನ್ನೆಲ್ಲ ಹೋಗಲಾಡಿಸಿ ಈಗಿನ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನರಸಿಂಹರೆಡ್ಡಿ, ಉಪಾಧ್ಯಕ್ಷರಾದಂಥ ಪ್ರಿಯಾಂಕಾ ಅವರ ಒಂದು ನೇತೃತ್ವದಲ್ಲಿ ಈ ಎರಡೂ ನಾವು 20 ಜನ ಸದಸ್ಯರು ಸಹ ಒಟ್ಟಾಗಿ ಸೇರಿಕೊಂಡು ಶ್ರಮ ವಹಿಸಿದ್ವಿ.
ಮತ್ತು ಶಾಲಾ ಮಕ್ಕಳಿಗೆ ಮೈಸೂರಿನ ಒಂದು ಪ್ರವಾಸ ಇವನ್ನ ನಾವು ಕೈಗೊಂಡ್ವಿ. ಸದಸ್ಯೆ ಗೀತಾ ಮಾತನಾಡಿ, ಗ್ರಾಮಸ್ಥರು ತಮ್ಮ ಸಮಸ್ಯೆಗಳೊಂದಿಗೆ ಬಂದಾಗ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಆ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಯಾವುದೇ ಪಕ್ಷದ ಭೇದವಿಲ್ಲದೆ ಎಲ್ಲ 20 ಜನ ಸದಸ್ಯರು ಕೈಜೋಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿದ್ದೇವೆ ಎಂದರು. ಇವತ್ತಿಗೆ 5 ವರ್ಷ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಇವತ್ತಿಗೆ 5 ವರ್ಷ ಸಂಪೂರ್ಣವಾಗಿ ಪೂರ್ಣಗೊಂಡಿರುತ್ತೆ. 20 ಜನ ಸದಸ್ಯರು ಎಲ್ಲರೂ ಒಟ್ಟಿಗೆ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಮಂಚೇನಹಳ್ಳಿ ಗ್ರಾಮಸ್ಥರು ತಮ್ಮ ಏನು ಸಮಸ್ಯೆಗಳನ್ನು ಹೇಳಿ ನಮ್ಮ ಹತ್ರ ಬಂದಿರ್ತಾರೆ, ಎಲ್ಲ ಸದಸ್ಯರು ಒಟ್ಟುಗೂಡಿ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಎಲ್ಲರೂ ಪ್ರಯತ್ನವನ್ನು ಪಟ್ಟಿರ್ತೀವಿ. ಇವತ್ತಿಗೆ 5 ವರ್ಷ ಸಂಪೂರ್ಣವಾಗಿ ಪೂರ್ಣಗೊಂಡಿರುತ್ತೆ. ಯಾವುದೇ ಪಕ್ಷದ ಭೇದ ಭಾವವಿಲ್ಲದೆ ಎಲ್ಲ ಒಟ್ಟಾಗಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿರ್ತೀವಿ. ಎಲ್ಲ ನಮ್ಮ 20 ಜನ ಸದಸ್ಯರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಾರೆಡ್ಡಿ, ಬಿಎ, ಉಪಾಧ್ಯಕ್ಷೆ ಪ್ರಿಯಾಂಕಾ ಎಂಜಿ, ಸದಸ್ಯರಾದ ಜಿ ನಾರಾಯಣಸ್ವಾಮಿ, ಸುರೇಶ್ ಕುಮಾರ್, ಅಂಜುಮನ್ ಬಾನು, ರಾಮಾಂಜಿನಪ್ಪ, ಶಿವಪ್ರಕಾಶ್, ರತ್ನಮ್ಮ, ಕಮರುನ್ನೀಸಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಜಿಲ್ಲೆಗೆ ಆಗಮಿಸಿದ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಬರ ಪರಿಸ್ಥಿತಿ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಭೆ, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಕೈತಪ್ಪಿದ ಶಾಸಕ ಸ್ಥಾನ, ಭುಗಿಲೆದ್ದ ಮುಖಂಡರ ಆಕ್ರೋಶ, ಕರೆ ನೀಡಿದ್ದ ಬಂದ್ ಯಶಸ್ವಿ. ಸಚಿವ ಕೆಎಚ್ ಮುನಿಯಪ್ಪರಿಂದ ಬರ ಪರಿಶೀಲನೆ, ರೈತರ ಜಮೀನುಗಳಿಗೆ ಭೇಟಿ, ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ. ಬಡವರಿಗೆ ನ್ಯಾಯ ಒದಗಿಸಲು ಪಣ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟಕ್ಕೆ ಸಿದ್ಧತೆ, ಎಂಪಿ ಮುನಿವೆಂಕಟಪ್ಪ ಅಧಿಕಾರಿಗಳಿಗೆ ಎಚ್ಚರಿಕೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.